ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ ಹಾಗೂ ಕರೆಗೆ ಓಗೊಟ್ಟು ಪ್ರೀತಿಯಿಂದ ಆಗಮಿಸಿದ ಎಲ್ಲ ಬಂಧುಗಳೇ, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಕಾರ್ಕಳದ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ಗಣ್ಯರು ಶಾಸಕರೆಲ್ಲ ಹೇಳಿದ್ರು, ಮಾಧ್ಯಮಗಳ ವ್ಯವಸ್ಥೆಗಳು ಯಾವ ರೀತಿಯಾಗಿರಬೇಕು, ಒಳ್ಳೆಯ ವಿಚಾರ ಇದೆಲ್ಲವನ್ನ ನಮಗೆ ಪ್ರತಿಯೊಂದು ಮನುಷ್ಯನಿಗೂ ಮುಟ್ಟುವ ರೀತಿಯಲ್ಲಿ ತಿಳಿಸಿ ಸಮಾಜವನ್ನ ತಿದ್ದುವಂತಹ ಕಾರ್ಯದಲ್ಲಿ ಮಾಧ್ಯಮಗಳು ತೊಡಗಿದಾಗ ಎಲ್ಲವೂ ಕೂಡ ವ್ಯವಸ್ಥೆ ಒಳ್ಳೆಯ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯ ಉಂಟು ಅಂತ. ಹಾಗಾಗಿ ಈ ಮಾಧ್ಯಮ ಪತ್ರಕರ್ತರ ಸಂಘ ಕಾರ್ಕಳ ಮತ್ತು ಹೆಬ್ರಿ ಘಟಕದ ಒಂದು ಇದಾಗಬೇಕು ಅಂತ ಹೇಳುವಾಗ ವಸಂತರು ಶುರುವಿಗೆ ಮಾತಾಡಿದ್ರು, ಹೀಗೆ ಕಚೇರಿಗೆ ಬಂದು ಈ ತರ ನಾವು ಒಂದು ಒಟ್ಟಾಗಬೇಕು, ಎಲ್ಲರೂ ಮಾಡಬೇಕು ಅನ್ನುವಂತ ಮಾತನ್ನು ಕೇಳಿದಾಗ ಶುರುವಿಗೆ ನಮ್ಗೆ ಏನು ಅರ್ಥ ಆಗ್ಲಿಲ್ಲ, ಅದೇನು ಎಂತದ್ದು ಅಂತ. ಇನ್ನೊಮ್ಮೆ ವಸಂತ ಕರೆಕ್ಟ್ ಸರಿಯಾಗಿ ಕೇಳಿ ಅದು ಈ ತರದ ವ್ಯವಸ್ಥೆ ಅಂತ ಹೇಳುವಾಗ ನಮಗೂ ಅನಿಸ್ತು. ಯಾಕೆಂತ ಹೇಳಿದ್ರೆ ಕಾರ್ಕಳದಲ್ಲಿ ಸಾಮಾನ್ಯವಾಗಿ ಎಲ್ಲಿಯೂ ಇಲ್ಲದಷ್ಟು ಮಾಧ್ಯಮಗಳು ನಾವಿದ್ದೇವೆ ಕಾರ್ಕಳದಲ್ಲಿ. ಹಾಗಾಗಿ ನಮ್ಮಲ್ಲಿ ಒಗ್ಗಟ್ಟು ಬೇಕು. ಮಾಧ್ಯಮದ ರೂಪುರೇಷೆಗಳೆಲ್ಲ ವಿಭಿನ್ನ ರೀತಿಯಲ್ಲಿದ್ರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಹಾಗೆ ಯಾವುದೇ ಒಂದು ಘಟನೆಗಳು ಏನೇ ಒಂದು ಆಪತ್ತು ಎಲ್ಲ ಕಾಲದಲ್ಲೂ ಕೂಡ ನಮ್ಮ ಸಂಘಟನೆ ಅನ್ನುವಂಥದ್ದು ಗಟ್ಟಿಯಾಗಿರ್ಬೇಕು ಅನ್ನುವಂತ ಉದ್ದೇಶದಿಂದ ಇದು ತೀರಾ ಅತಿ ಅಗತ್ಯ ಅಂತ ಕಂಡಾಗ ಎಲ್ಲರೂ ಸೇರಿ ಇದಕ್ಕೆ ಮೀಟಿಂಗ್ ಅನ್ನ ಮಾಡಿ ಇವತ್ತಿಗೆ ಪದಗ್ರಹಣದ ಕಾರ್ಯಕ್ರಮವರೆಗೆ ಬಂದಿದ್ದೇವೆ. ವಸಂತರ ಮುತುವರ್ಜಿ ಇದಕ್ಕೆ ತುಂಬಾ ಇದೆ. ಹಾಗಾಗಿ ಯಾಕಂದ್ರೆ 1-2 ಜನರನ್ನು ಸೇರಿಸುವುದು ನಿಮಗೆ ಕಷ್ಟ. ಅಷ್ಟಿರುವಾಗ ಇಷ್ಟು ಮಾಧ್ಯಮದವರನ್ನ ಸೇರಿಸಿ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಮಾಧ್ಯಮದವರ ಸಹಕಾರದ ಒಟ್ಟಿಗೆ ಇದು ಯಶಸ್ವಿಯಾಗಿದೆ ಅಂತ ಹೇಳಿ. ಹಾಗಾಗಿ ಶಾಸಕರು ಹೇಳಿದಾಗೆ ಮುಂದಿನ ಮಹಾಮಸ್ತಕಾಭಿಷೇಕದ ಕಾರ್ಯಕ್ರಮ ಇದು ನಮ್ಮ ಮಾಧ್ಯಮದವರ ಮುಂದಿರುವ ದೊಡ್ಡ ಟಾಸ್ಕ್ ಇದು. ಹಾಗಾಗಿ ನಮ್ಮ ಊರಿನಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ಅವಿರತವಾಗಿ ಇದನ್ನು ಶ್ರಮಿಸಿ ಇದರಲ್ಲಿ ಎಲ್ಲ ರೀತಿಯಲ್ಲೂ ದೇಶ ವಿದೇಶ ಪ್ರಪಂಚ ಕೂಡ ಕಾರ್ಕಳದ ಕಡೆಗೆ ತಿರುಗಿ ನೋಡುವಂತಹ ಒಂದು ವ್ಯವಸ್ಥೆ ಮಾಧ್ಯಮದ ಮುಖಾಂತರ ನಾವು ಮಾಡುವಲ್ಲಿ ಯಶಸ್ವಿಯಾಗೋಣ. ಹಾಗೆಯೇ ಮಾಧ್ಯಮದವರು ನಮ್ಮ ಕರ್ತವ್ಯವನ್ನ ಖಂಡಿತವಾಗಿಯೂ ನೆರವೇರಿಸಿ ಈ ಪದಗ್ರಹಣ ಕಾರ್ಯಕ್ರಮ ಹಾಗಾಗಿ ಮುಂದಕ್ಕೆ ಮಾಧ್ಯಮದ ಏನೆಲ್ಲ ನಮ್ಮಿಂದ ಸಾಧ್ಯ ಉಂಟು ಇನ್ನು ಗುಂಪಾಗಿ ಒಳ್ಳೆಯ ಇದರನ್ನೆಲ್ಲ ಸಹಕರಿಸುವಂತದ್ದು, ಹಾಗೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡುವಂತವರನ್ನ ಗುರುತಿಸುವಂತದ್ದು, ಒಳ್ಳೆಯ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಸನ್ಮಾನಿಸುವಂತದ್ದು, ಇಂಥದ್ದೆಲ್ಲ ಅಜೆಂಡಾಗಳಿದೆ. ಹಾಗಾಗಿ ಇದನ್ನೆಲ್ಲ ಮಾಡಿದಾಗ ಈ ಸಂಘಟನೆಗೂ ಒಂದು ಒಳ್ಳೆಯ ಇದು ಬರ್ಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.